ನಮಸ್ಕಾರ, ಸೋನಿಲಾ ನ್ಯೂಸ್ಗೆ ಸ್ವಾಗತ. ನಾನು ರಾಣಿಕೋಟೆ. ಮೊದಲಿಗೆ ಮುಖ್ಯಾಂಶಗಳು. ನಗರದ ಮೋಹನ್ ಮಾರ್ಕೆಟ್ನಲ್ಲಿ ಇರುವ ವಿಠ್ಠಲ ರುಕ್ಮಿಣಿ ದೇವಸ್ಥಾನದಲ್ಲಿ ಏಕಾದಶಿ ನಿಮಿತ್ತ ಹಲವು ಧಾರ್ಮಿಕ ಕಾರ್ಯಕ್ರಮಗಳು ಹಮ್ಮಿಕೊಳ್ಳಲಾಗಿದೆ. ಬೀದರ್ ನಗರದಲ್ಲಿ ಬ್ರಿಮ್ಸ್ ಆಸ್ಪತ್ರೆಯಲ್ಲಿ ಮಕ್ಕಳ ರಕ್ಷಣಾ ನಿರ್ದೇಶನಾಲಯ ಮಮತೆಯ ತೊಟ್ಟಿಲು ಉದ್ಘಾಟಿಸಿದ ಜಿಲ್ಲಾಧಿಕಾರಿ ಶಿಲ್ಪಾ ಶರ್ಮಾ. ಹಿಂದೂ ಒಗ್ಗಟ್ಟಿಗೆ ಸ್ವಧರ್ಮೇರೇ ಅಡ್ಡಿ, ಸಂತರ ಚಿಂತನಾ ಗೋಷ್ಠಿಯಲ್ಲಿ ಕಳವಳ. ಬೀದರ್ ನಗರದ ಶ್ರೀ ಸಾಯಿ ಹಾಟ್ ಚೀಪ್ಸ್ ಅಂಡ್ ಸ್ವೀಟ್ ರಾಘವೇಂದ್ರ ಮಾಲೀಕತ್ವದ ಅಂಗಡಿಯನ್ನು ಸೋಮಶೇಖರ್ ಗಾದ್ಗಿ ಉದ್ಘಾಟಿಸಿದರು. ಸುದ್ದಿಯ ವಿವರ. ಶ್ರೀ ಸದ್ಗುರು ಹರಿಭಕ್ತ ಜ್ಞಾನೇಶ್ವರ ಮಹಾರಾಜ ಇವರ ಅನುಗ್ರಹದಿಂದ ಮತ್ತು ಶ್ರೀ ಹರಿಭಕ್ತ ಭೀಮದಾಸ ಮಹಾರಾಜ ಪಂಡರಪುರ ಮತ್ತು ಶ್ರೀಮತಿ ಶರಣಮ್ಮ ಪೂಜಾರಿ, ಶ್ರೀ ಮಾರುತಿ ಪೂಜಾರಿ ಇವರ ಕೃಪೆಯಿಂದ ಸಕಲ ಸದ್ಭಕ್ತರಲ್ಲಿ ವಿನಂತಿಸಿಕೊಳ್ಳುವುದೇನೆಂದರೆ, ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಬೀದರ್ದಲ್ಲಿ ದಿನಾಂಕ 27/7/2026 ಮುಂಜಾನೆ 5 ಗಂಟೆಯಿಂದ ದಿನಾಂಕ 28/7/2026 ಸಪ್ತಾಹ ಕಾರ್ಯಕ್ರಮ ಆಚರಿಸಲಾಗುತ್ತದೆ ಮತ್ತು ಹುಣ್ಣಿಮೆ ದಿವಸ ದಿನಾಂಕ 29/7/2026 ಮುಂಜಾನೆ 7 ಗಂಟೆಗೆ ಸಾರ್ವಜನಿಕ ದಿಂಡಿ ಶೋಭಾಯಾತ್ರೆ ಶಹಾಗಂಜ್ ಹೊರಗಡೆ ಇರುವ ಶ್ರೀ ವಿಠ್ಠಲ ದೇವರ ಪಾದದವರೆಗೆ ಹೋಗಿ ದಿಂಡಿ ಕಾರ್ಯಕ್ರಮ ಮುಗಿಸಿ ವಾಪಸ್ ಮಂದಿರಕ್ಕೆ ಮರಳುವುದು. ಆದ್ದರಿಂದ ಸಕಲ ಸದ್ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ವಿನಂತಿಸಿದ್ದಾರೆ. ನೋಡ್ರಿ ಮೀಡಿಯಾದಾಗ ಹೋಗ್ತೀವಿ, ಫೋಟೋ ನಾಳೆ ಬರ್ತಾವ. ಮೀಡಿಯಾ ಕಾರ್ತಿಕ ಭಕ್ತ ಜನಯತಿ ಸಾಧು ಜನಯತಿ.
मंदिर है, विठल रुक्मिणी मंदिर, मोहन मार्केट है इधर। यहाँ से पुजारी बोल के बात करूँ कि विठल रुक्मिणी मंदिर में 40 साल से ये हरिनाम सप्ताह चालू है। या हरिनाम सप्ताह में सुबह 4 बजे काकड़ा आरती होता है और 9 बजे से 12 बजे तक ज्ञानेश्वरी पारायण, 12 से 2 तक तुकाराम महाराज चरित्र ग्रंथ का अध्ययन होता है और दिन भर शिव भजन, रात को हरिपाठ, महिला मंडल भजन, ये सब 40 साल से यहाँ पर विठल रुक्मिणी मंदिर बिदर में ऐसा ही कार्यक्रम नित्य चालू रहता है। मेरा नाम कालिदास पुजारी बोल के। ಪ್ರತಿ ವರ್ಷದಂತೆ ಈ ವರ್ಷನೂ ಕೂಡ 40-45 ವರ್ಷ ಹಿಡಿದು ಈ ಕಾರ್ಯಕ್ರಮ ಮಾಡ್ಕೊಂಡು ಬರ್ತಾ ಇದ್ದಾರೆ. ಶರಣಮ್ಮವರಿದ್ದರು. ಶರಣಮ್ಮವ್ರು ಆದ ನಂತರ ನಮ್ಮ ಮಾರುತಿ ಪೂಜಾರಿ ಇದ್ದರು. ಅವ್ರು ಭೀ ದಯವಿಟ್ಟು ಹೋದರು. ಆದ ನಂತರ ಮುಂದೆ ಏನಂತಂದ್ರೆ ಅವ್ರ ಮಗಳು ಗೌರಮ್ಮವರು ಈ ಕಾರ್ಯಕ್ರಮ ಒಳ್ಳೆ ರೀತಿಯಲ್ಲಿ ನಡೆಸ್ಕೊಂಡಿದ್ದಾರೆ. ಪಾರಾಯಣ, ಸಂಗೀತ, ರುದ್ರಾಭಿಷೇಕ, ಮುಂಜಾನೆ ಪಾಂಡವನ ಪೂಜೆ, ಸಾಯಂಕಾಲ ಪಾಂಡವನ ಪೂಜೆ, ಇದರಂತೆ ಅನೇಕ ಸಂಗೀತ ಕಲಾವಿದರಿಗೆಲ್ಲ ಕರೆಸಿ ನಾಡಿನ ಆಂಧ್ರ, ಮಹಾರಾಷ್ಟ್ರ, ಕರ್ನಾಟಕದ ಕಲಾವಿದರೆಲ್ಲ ಬಂದು ಸೇವೆ ಮಾಡುವಂಥವ್ರು. ಮಹಾರಾಷ್ಟ್ರದಿಂದ ಬಂದಂಥ ಭಕ್ತಾದಿಗಳು, ಪಂಡ್ಲಾಪುರದಿಂದ ಈ ಕಡೆ ಉದಗಿರಿನಿಂದ ಎಲ್ಲ ಕಲಾವಿದರಿಂದ ಬಂದು ಸೇವೆ ಮಾಡ್ತಾ ಇದ್ದಾರೆ. ಅದು ಗೌರಮ್ಮ ಅವರ ತಾಯಿಯವರು ನಡೆಸ್ಕೊಂಡು ನಡೆದಿದ್ದಾರೆ. ಮುಂದೆ ಮಕ್ಕಳು ಕೂಡ ದತ್ತಾತ್ರಿ ಅವರು, ಅದಕ್ಕೆ ವಿಠಲ್ ದತ್ತಾತ್ರಿ ಇಬ್ಬರು ಕಲಿತು ಮುಂದೆ ಮಕ್ಕಳು ಕೂಡ ಅದಕ್ಕೆ ನಡೆಸ್ಕೊಂಡು ನಡೆದಿದ್ದಾರೆ. ಅದು ಭಾಳ ದೊಡ್ಡ ವಿಷಯ ಮಾತದ. ಎಲ್ಲರಿಂದ ಆಗೋದು ಅಲ್ಲದು. ಪಾಂಡವನ ಆಶೀರ್ವಾದ ಅವ್ರ ಮೇಲೆ ಸದಾ ಅದ. ನಾನು 45 ವರ್ಷ ಹಿಡಿದು ಈ ಮಂದಿರ ಕಡೆ ಪ್ರತಿ ವರ್ಷಕ್ಕೆ ಒಂದಿನ ಭೀ ತಪ್ಪಲಾರದೆ ಸಪ್ತಪದಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದೇವೆ. ಮೊದಲು ಕೂಡ ಭಾಗಿಯಾಗಿ ಕಾರ್ಯಕ್ರಮ ಒಳ್ಳೆ ರೀತಿ ನಡೆಸ್ಕೊಂಡು ನಡೆದಿದ್ದೇವೆ. ಮೊದಲು ಕೂಡ ಆ ಪ್ರಕಾರ ನಡೀಲಿ ಅಂತೇಳಿ ಪಾಂಡವನ ಆಶೀರ್ವಾದ ನಮ್ಮ ಮೇಲೆ ಸದಾ ಇರಲಿ ಅಂತೇಳಿ ಹಾರೈಸಿ ಇಲ್ಲಿಗೆ ನಾನು ಈ ಪಾಂಡುರಂಗ ಗುಡಿ ಭಾಳ ಏನೈತಿ, ಮೊದಲು ನಾವು ಬರ್ತಿದ್ದೆವು, ಭಾಳ ವಾಸನೆ ಸ್ಮೆಲ್ ಬರ್ತಿತ್ತು. ಯಾರಿಗೆ ಕೂಡ್ಲಾಗೂ ಅವಕಾಶ ಸಿಗ್ತಿಲ್ಲ. ತಗಡ ಇತ್ತು, ತಗಡ ನಂತರ RCC ಇತ್ತು. ಈಗ ಏನಿದೆ ಸ್ವಚ್ಛ ಆಗ್ಯದ. ನಿಮ್ಮ ಮೀಡಿಯಾಲಿಂದ ನಮಗಿಷ್ಟು ಪೌಡರ್ ಹಾಕ್ಲಕ್ಕೆ ಹಚ್ಚಬೇಕು. ಮುನ್ಸಿಪಾಲ್ಟಿ ಸರ್ಕಾರ ವತಿಯಿಂದ ಪೌಡರ್ ಹಾಕಿದ್ರೆ ಚಿಕ್ಕುಡು ರಾತ್ರಿಗೆ ಭಜನೆ ಮಾಡೋ ಬರೀ ಚಿಕ್ಕುಡು ಭಾಳ ಕಚ್ಚಲತ್ತವ ಮತ್ತು ಸ್ಮೆಲ್ ಬರ್ತಾ ಇದೆ. ಇದರಲ್ಲಿಂದ ದುರ್ವಾಸನೆ ಆಗಿ ಈ ಬಂದರ ಭಕ್ತರಿಗೆ ಬಿಮಾರಿ ಬೀಳೋಂಥ ಪೊಸಿಷನ್ ಅದ. ಅನ್ನದಾನ ಸರ್ಕಾರ ಸೇವಾ ಕೊಡಬೇಕು. ನೀವು ಏನಾರ ಮದತ್ ಮಾಡಿರಿ. ಎಲ್ಲರೂ ಏನೈತಿ ಇಲ್ಲಿ ಅನ್ನದಾನ ಮಾಡ್ಲತ್ತಾರ. ಮತ್ತು ರಾತ್ರಿಗೆ ಏನಿದೆ ಚಿಕ್ಕಡು ಭಾಳ ಕಚ್ಚಲತ್ತವ. ದಯಮಾಡಿ ಏನೈತಿ ಸರ್ಕಾರ ವತಿಯಿಂದ ಪೌಡರ್ ಅಥವಾ ಏನಾರ ವ್ಯವಸ್ಥೆ ಮಾಡಬೇಕು ಅಂಥೇಳಿ ನಿಮ್ಮಲ್ಲಿ ನಿಮ್ಗೆ ನಾವು ಕಳಕಳಿಯಿಂದ ಕೇಳಿಕೊಳ್ಳುತ್ತೇವೆ. ಬೀದರ್ ನಗರದಲ್ಲಿ ಬ್ರಿಮ್ಸ್ ಆಸ್ಪತ್ರೆಯಲ್ಲಿ ಮಕ್ಕಳ ರಕ್ಷಣಾ ನಿರ್ದೇಶನಾಲಯ, ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ, ಆರೋಗ್ಯ ಇಲಾಖೆ, ಬ್ರಿಮ್ಸ್ ಆಸ್ಪತ್ರೆ, ಹಿರೇಮಠ್ ಸಂಸ್ಥಾನ ವಿದ್ಯಾಪೀಠ ಟ್ರಸ್ಟ್ ವಿಶೇಷ ಮತ್ತು ಕೇಂದ್ರ ಹಾಗೂ ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕ ಬೀದರ್ ಸಂಯುಕ್ತಾಶ್ರಯದಲ್ಲಿ ಮಮತೆಯ ತೊಟ್ಟಿಲು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು. ಮಕ್ಕಳು ಈ ದೇಶದ ಸಂಪತ್ತು, ಮಕ್ಕಳ ಸೇವೆ ದೇಶದ ಸೇವೆ. ಬೇಡವಾದ ಮಕ್ಕಳು ಕಸದ ತೊಟ್ಟಿಯಲ್ಲಿ, ಹೊಲದಲ್ಲಿ, ಆಸ್ಪತ್ರೆ ಆವರಣದಲ್ಲಿ ಬಿಸಾಡಿದರೆ ವಿಷಯ ಜಂತುಗಳು ಕಚ್ಚಿ ಮಕ್ಕಳು ಸಾವಿಗೀಡಾಗುತ್ತಿದ್ದವು. ಅದೇ ರೀತಿಯಾಗಿ ಹುಲ್ಸೂರು ಮತ್ತು ಹುಮ್ನಾಬಾದ್ ತಾಲೂಕಿನಲ್ಲಿ ಈ ಥರದ ಹಸು ಕಂದಮಗಳು ಬಿಸಾಡಿ ಮಾನವೀಯತೆಯ ಸಂಘಟನೆಗಳು ಜರುಗಿವೆ. ಆದ್ದರಿಂದ ಈ ಒಂದು ಮಮತೆಯ ತೊಟ್ಟಿಲು ನಾವು ಎಲ್ಲ ಸರ್ಕಾರಿ ಆಸ್ಪತ್ರೆಗಳಲ್ಲಿ, ಎಲ್ಲ ಬಸ್ ನಿಲ್ದಾಣಗಳಲ್ಲಿ ಮತ್ತು ರೈಲ್ವೆ ನಿಲ್ದಾಣಗಳಲ್ಲಿ ಅಳವಡಿಸಲಾಗ್ತಿದೆ. ಇಂದಿನ ದಿನ ಬ್ರಿಮ್ಸ್ ಆಸ್ಪತ್ರೆಯಲ್ಲಿ ಅಳವಡಿಸಲಾಗ್ತಿದೆ. ಯಾವುದೇ ಮಗುವನ್ನು ಬಿಸಾಡದೆ ಮಗುವಿನ ಬದುಕುವ ಹಕ್ಕನ್ನು ಕೊಡಬೇಕು. ಪ್ರತಿಯೊಂದು ಮಗು ಕುಟುಂಬದ ವಾತಾವರಣ ಕಲ್ಪಿಸುವುದೇ ಮಮತೆಯ ತೊಟ್ಟಿಲಿನ ಕಾರ್ಯಕ್ರಮದ ಉದ್ದೇಶವಾಗಿರುತ್ತದೆ ಎಂದು ಹೇಳಿದರು. ಒಂದು ಮಮತೆಯ ತೊಟ್ಟಿಲನ್ನು ನಾವು ಎಲ್ಲ ಸರ್ಕಾರಿ ಆಸ್ಪತ್ರೆಗಳಲ್ಲಿ, ಎಲ್ಲ ಬಸ್ ನಿಲ್ದಾಣಗಳಲ್ಲಿ ಮತ್ತು ರೈಲ್ವೆ ನಿಲ್ದಾಣಗಳಲ್ಲಿ ಮಮತೆಯ ತೊಟ್ಟಿಲುಗಳನ್ನು ಸ್ಥಾಪಿಸಲಾಗಿದೆ ಎಂದು ಜಿಲ್ಲಾಧಿಕಾರಿ ಶಿಲ್ಪಾ ಶರ್ಮಾ ಅವರು ಹೇಳಿದರು. ಉದ್ಘಾಟನಾ ಸಮಾರಂಭದ ದಿವ್ಯ ಸಾನ್ನಿಧ್ಯವನ್ನು ಬಾಲ್ಕಿಯವರು, ಹಿರೇಮಠ್ ಸಂಸ್ಥಾನ ವಿದ್ಯಾಪೀಠ ಟ್ರಸ್ಟ್ ಪೀಠಾಧ್ಯಕ್ಷರು ಪೂಜ್ಯ ಶ್ರೀ ಗುರುಬಸವ ಪಟ್ಟದೇವರು ಅವರು ಮಾತನಾಡಿ, ಬಾಲ್ಕಿ ಹಿರೇಮಠ್ ಸಂಸ್ಥಾನ ವಿದ್ಯಾಪೀಠ ಟ್ರಸ್ಟ್ 2010ರಿಂದ ವಿಶೇಷ ದತ್ತು ಕೇಂದ್ರ ನಡೆಸುತ್ತಿದೆ. ಇಂದಿನ ಮಕ್ಕಳು, ಇಂದಿನ ಪ್ರಜೆಗಳು, ಪ್ರತಿಯೊಂದು ಮಗು ಬದುಕುವ ಹಕ್ಕನ್ನು ಹೊಂದಿರುತ್ತದೆ. ಯಾರು ಕೂಡ ಮಗುವನ್ನು ಬಿಸಾಡದೆ ಮಕ್ಕಳನ್ನು ತೊಟ್ಟಿಲಲ್ಲಿ ಹಾಕಿ ಕುಟುಂಬದ ವಾತಾವರಣ ಕಲ್ಪಿಸುವಂತೆ ತಿಳಿಸಿದರು. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ
ಜಿಲ್ಲಾ ಮಕ್ಕಳ ರಕ್ಷಣಾಧಿಕಾರಿಗಳು ಶಾರದಾ ಎನ್ ಕಲ್ಮಕ್ಕರ್ ಮಾತನಾಡಿ, ಜಿಲ್ಲಾಧಿಕಾರಿ ಇವರ ನಿರ್ದೇಶನದ ಮೇರೆಗೆ ಮಮತೆಯ ತೊಟ್ಟಿಲುಗಳನ್ನು ಸ್ಥಾಪಿಸಲಾಗಿದೆ. ಒಂದು ವಾರದೊಳಗಾಗಿ ಜಿಲ್ಲೆಯ ಎಲ್ಲಾ ತಾಲೂಕಿನ ಆಸ್ಪತ್ರೆಗಳಲ್ಲಿ, ಬಸ್ ನಿಲ್ದಾಣಗಳಲ್ಲಿ, ರೈಲ್ವೆ ನಿಲ್ದಾಣಗಳಲ್ಲಿ ಮಮತೆಯ ತೊಟ್ಟಿಲುಗಳನ್ನು ಸ್ಥಾಪಿಸಲಾಗುತ್ತಿದೆ. ಯಾರು ಕೂಡ ಮಗುವನ್ನು ಬಿಸಾಡದೆ ಮಮತೆಯ ತೊಟ್ಟಿಲಲ್ಲಿ ಹಾಕಬೇಕು. ದತ್ತು ನಿಯಮಾವಳಿಗಳ ಪ್ರಕಾರ ಒಟ್ಟು 107 ಮಕ್ಕಳಿಗೆ ದತ್ತು ಪ್ರಕ್ರಿಯೆಗೆ ಒಳಪಡಿಸಿ ಕುಟುಂಬ ವಾತಾವರಣವನ್ನು ಕಲ್ಪಿಸಲಾಗುತ್ತದೆ. ಪ್ರಸ್ತುತ ವಿಶೇಷ ದತ್ತು ಕೇಂದ್ರದಲ್ಲಿ ಒಟ್ಟು 7 ಮಕ್ಕಳಿರುತ್ತಾರೆ. ಈ ಮಕ್ಕಳನ್ನು ಕೂಡ ದತ್ತು ಪ್ರಕ್ರಿಯೆಗೆ ಒಳಪಡಿಸಿ ಮತ್ತು ಪ್ರಸ್ತುತ ವಿಶೇಷ ದತ್ತು ಕಾರ್ಯಕ್ರಮದಲ್ಲಿ ಒಟ್ಟು 7 ಮಕ್ಕಳಿರುತ್ತಾರೆ. ಈ ಮಕ್ಕಳನ್ನು ಕೂಡ ದತ್ತು ಪ್ರಕ್ರಿಯೆಗೆ ಒಳಪಡಿಸಿ ದತ್ತು ನೀಡಲಾಗುವುದೆಂದು ಹೇಳಿದರು. ಈ ಸಂದರ್ಭದಲ್ಲಿ ಬ್ರಿಮ್ಸ್ ನಿರ್ದೇಶಕರು ಶಾಂತಲಾ ಕೌಜಲಗಿ, ಡಾಕ್ಟರ್ ಶಿವಯೋಗಿ ಬಾಳಿ, ಡಾಕ್ಟರ್ ಅಹಮದ್ ಉದ್ದೀನ್, ಡಾಕ್ಟರ್ ಉಮಾ ದೇಶ್ಮುಖ್, ಡಾಕ್ಟರ್ ಸಂಜುಕುಮಾರ್ ಬಿರಾದರ್, ಮಕ್ಕಳ ವಿಭಾಗ ಹಾಗೂ ಮಕ್ಕಳ ಕಲ್ಯಾಣ ಸಮಿತಿಯ ಸದಸ್ಯರಾದ ಮಹಾನಂದ ದೇವಿ ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು. ಹೊಲದಲ್ಲಿ ಮುಂತಾದ ಸ್ಥಳಗಳಲ್ಲಿ ಎಸೆದು ಹೋಗುತ್ತಿರುವುದರಿಂದ ಬಾಳಿ ಬದುಕಬೇಕಾದಂತಹ ಹಸು ಕಂದಮ್ಮಗಳನ್ನು ಬೀದಿ ನಾಯಿಗಳು ಇನ್ನಿತರೆ ವಿಷಜಂತು ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಗುರುಗಳೇ, ಎಲ್ಲ ಅಧಿಕಾರಿಗಳೇ, ಮತ್ತು ಈ ಕಾರ್ಯಕ್ರಮದಲ್ಲಿ ಹುಲ್ಸೂರು ಮತ್ತು ಹುಮ್ನಾಬಾದ್ನಲ್ಲಿ ಹಸು ಕಂದಮ್ಮಗಳನ್ನು ಬಿಸಾಡಿ ಮರಣ ಹೊಂದಿರುತ್ತವೆ. ಇಂತಹ ಅಮಾನವೀಯ ಘಟನೆಗಳು ಮುಂದೆ ಮರುಕಳಿಸದಂತೆ ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕ ಮತ್ತು ಹಿರೇಮಠ ಸಂಸ್ಥಾನ ವಿಶೇಷ ದತ್ತು ಕೇಂದ್ರದಲ್ಲಿ ಸೇರಿ ಇತರ ಬಸ್ ನಿಲ್ದಾಣ ಆಗಿರ್ಬೋದು ಅಲ್ಲೆಲ್ಲ ಮಮತೆ ತತ್ವಗಳನ್ನು ಅಳವಡಿಸ್ತಾ ಇದ್ದಾರೆ. ಇದನ್ನು ವ್ಯಾಪಕವಾಗಿ ಪ್ರಚಾರ ಮಾಡಬೇಕು ಮತ್ತು ಹಸು ಕಂದಮ್ಮಗಳನ್ನು ರಕ್ಷಣೆ ಮಾಡಬೇಕಂತ ಹೇಳಿ ಮಾತನಾಡ್ತಿರುವ ಜಿಲ್ಲಾಧಿಕಾರಿಗಳಿಗೆ ಜೋರಾಗಿ ಈ ಒಂದು ಮಕ್ಕಳಿಗಾಗಿ ಕಾರ್ಯನಿರ್ವಹಿಸತಕ್ಕಂಥ ಹಿರೇಮಠ ಸಂಸ್ಥಾನದ ಪೀಠಾಧ್ಯಕ್ಷರು ಒಂದೆರಡು ಮಾತಾಡಬೇಕಂತ ನಂತರ ಅವರಿಗೆ ಅಭಿನಂದನೆ ಸಲ್ಲಿಸೋಣ. ಅದೇ ರೀತಿಯಾಗಿ ಅಪ್ಪಾಜಿಯವರು ಕೂಡ ಸಮಯಕ್ಕೆ ಸರಿಯಾಗಿ ಬಂದು ಈ ಒಂದು ಕಾರ್ಯಕ್ರಮದಲ್ಲಿ ಆಶೀರ್ವಚನವನ್ನು ನೀಡಲು ಜೋರಾಗಿ ಅಭಿನಂದನೆ ಸಲ್ಲಿಸೋಣ. ಅದೇ ರೀತಿಯಾಗಿ ವೇದಿಕೆ ಮೇಲೆ ಇರ್ತಕ್ಕಂಥ ನಮ್ಮ ಜಿಲ್ಲೆಯಲ್ಲಿ ಇತ್ತೀಚೆಗೆ 2 ಕಡೆ ನಮಗೆ ಈ ಥರದ್ದು ಘಟನೆಗಳು ಕಾಣಕ್ಕೆ ಬಂದಿದ್ದು. ಹುಮ್ನಾಬಾದ್ನಲ್ಲಿ ಒಂದು ಹೆಣ್ಮಕ್ಕಳು ಮತ್ತು ಹುಡ್ಸೂರಿನಲ್ಲಿ ಒಬ್ಬ ಗಂಡು ಮಕ್ಕಳು, ಅವರಿಗೂ ಬಿಸಾಡಿ ಅವರ ಪೋಷಕರು ಹೋಗಿದ್ದಾರೆ. ಅದರಿಂದ ಅಲ್ಲಿ ಇರ್ತಕ್ಕಂಥ ಜಂತುಗಳು ಮತ್ತು ಬೇರೆ ಯಾವುದು ಅನಾಹುತ ಆಗೋದು ಪರಿಸ್ಥಿತಿ ಇರ್ತದೆ. ಅದು ನಮ್ಮ ಜಿಲ್ಲೆಯಲ್ಲಿ ಆಗಬಾರ್ದು ಅಂತ ನಮ್ಮ DCPO ಆಫೀಸಿಂದ, ಚೈಲ್ಡ್ ಪ್ರೊಟೆಕ್ಷನ್ ಆಫೀಸಿಂದ ಎಲ್ಲ ಇದು ಮತ್ತು ಭಾಲ್ಕಿ ಹಿರೇಮಠ ಸಂಸ್ಥಾನದಿಂದ ಇದು ಪೂಜೆರು ಮತ್ತು ಎಲ್ಲರೂ ಇದು ಮಮತೆಯ ತೊಟ್ಟಿಲು ಅಂತ ಸ್ಥಾಪನೆ ನಮ್ಮ ಬ್ರಿಮ್ಸ್ ಆಸ್ಪತ್ರೆಯಲ್ಲಿ ಮಾಡಿದ್ದಾರೆ. ಎಲ್ಲ ಪೋಷಕರು ಬೇಡವಾದ ಮಕ್ಕಳು ಆ ಥರದ್ದು ಪರಿಸ್ಥಿತಿ ಬರಬಾರ್ದು, ಆದರೆ ನಮ್ಮ ಜಿಲ್ಲೆಯಲ್ಲಿ ನೋಡೋಕ್ಕೆ ನಮಗೆ ಬಂತು ಅಂತ ಅವೆಲ್ಲ ಅದನ್ನು ಕಂಟ್ರೋಲ್ ಮಾಡೋಕ್ಕೆ ಅಥವಾ ಅವರಿಗೂ ಒಂದು ಸೇಫ್ ಪ್ಲೇಸ್ ಸಿಗೋದು ನಿಟ್ಟಿನಲ್ಲಿ ಇಲ್ಲಿ ನಮ್ಮ ಬ್ರಿಮ್ಸ್ ಆಸ್ಪತ್ರೆಯಲ್ಲಿ ತೊಟ್ಟಿಲು ಇಡಲಾಗಿದೆ. ಒಂದು ಬಸ್ ಸ್ಟ್ಯಾಂಡಲ್ಲಿ ಕೂಡ ಈ ಥರದ್ದು ತೊಟ್ಟಿಲು ಇಡಲಾಗೋದು ಮತ್ತು ಎಲ್ಲ ತಾಲೂಕುಗಳಲ್ಲಿ ಬಸ್ ಸ್ಟ್ಯಾಂಡ್ ಆಗಲಿ ಎಲ್ಲೆಲ್ಲಿ ಇದು ಪಬ್ಲಿಕ್ ಪ್ಲೇಸಸ್ ಇರ್ತದೆ ಅಲ್ಲಿ ಇವೆಲ್ಲ ಮಮತೆಯ ತೊಟ್ಟಿಲು ಇಡಲಾಗಿದೆ. ಸೊ ಜನರಿಗೂ ವಿನಂತಿ ಇದೆ, ದಯವಿಟ್ಟು ಮಕ್ಕಳುಗಳನ್ನು ಸುಮ್ಮನೆ ಇಲ್ಲಿ ಬೇರೆ ಬೇರೆ ಜಾಗದಲ್ಲಿ ಬಿಸಾಡೋದು ಅದು ಪರಿಸ್ಥಿತಿ ಉಂಟಾಗಬಾರ್ದು. ಮತ್ತು ಎಲ್ಲ ನಾವು ಚಂದ್ರನಾಗಿ ಎಲ್ರಿಗೂ ನಾವು ಸೇಫಾಗಿ ಅವರಿಗೂ ಇರಬೇಕು ಅಂತ ನಾವೆಲ್ಲರದ್ದು ಜವಾಬ್ದಾರಿ ಇದೆ ಅಂತ ಹೇಳಿ ನಾನು ನೋಡಿಕೆ ತಂದೆ ಆ ವಾತಾವರಣ, ಆ ಪರಿಸರ ಮತ್ತೆ ಅದೇ ಪರಂಪರೆಯನ್ನು ಉಳಿಸ್ಬೇಕು, ಬೆಳೆಸಬೇಕು ಅಂತ ತಿಳ್ಕೊಂಡೆ ಇವತ್ತು ಕರ್ನಾಟಕ ಸರ್ಕಾರ, ಜಿಲ್ಲಾ ಆಡಳಿತ, ಎಲ್ಲ ಅಧಿಕಾರಿಗಳು ಸೇರಿ ಇದರಲ್ಲಿ ವಿಶೇಷವಾಗಿ ಮಹಿಳಾ ಮಕ್ಕಳ ಕಲ್ಯಾಣ ಇಲಾಖೆ ಮತ್ತು ಮಕ್ಕಳ ಹಕ್ಕುಗಳ ಆಯೋಗ ಇವೆಲ್ಲವೂ ಭಾಳ ಒಳ್ಳೆ ರೀತಿಯಿಂದ ಕೆಲಸ ಮಾಡ್ತಾ ಇದ್ದಾರೆ. ಇದಕ್ಕೆ ಎಲ್ಲರ ಬಳಿ ಸ್ವ ಇಚ್ಛೆದಿಂದ ಅದನ್ನು ಬದಲಾವಣೆ ಆಗ್ತಕ್ಕಂಥದ್ದು. ಇಂಥದ್ದು ಯಾವ ಕಾರಣಕ್ಕೂ ಆಗಬಾರ್ದು. ಇಂಥದ್ದು ಯಾವ ಕಾರಣಕ್ಕೂ ಈ ರೀತಿ ಮಕ್ಕಳನ್ನು ಬೀಸಾಡೋದು, ಮಕ್ಕಳನ್ನು ಎಲ್ಲೋ ಒಂದು ಕಡೆ ಜನ್ಮ ನೀಡಿ ಏನೇನೋ ಮಾಡ್ಕೊಳ್ತಕ್ಕಂಥದ್ದು, ಇದು ಇಡೀ ಮಾನವ ಸಂಕುಲದಲ್ಲೇ ಇಂಥದ್ದು ಬರಬಾರ್ದು.
ಅಂಥ ಶಕ್ತಿ ಬಸವಾದಿ ಶರಣರು ಎಲ್ಲ ಮಹಾತ್ಮರು ಅದು ಆ ಶಕ್ತಿ ನೀಡಲಿ. ಯಾಕಂದ್ರೆ ಈ ಭಾರತ ಈ ಪ್ರಪಂಚ ಸಮೃದ್ಧಿ ಆಗದೆ ಅದು ಕುಟುಂಬದಿಂದ, ಅದು ಒಳ್ಳೆಯ ಸಂಸ್ಕಾರದಿಂದ ಅಂಥ ಒಂದು ಕಾರ್ಯವನ್ನು ಎಲ್ಲ ಕಡೆ ನಡೀಲಿ. ಅವು ಏನೋ ಒಂದು ಇದರದಿಂದ ಇಂಥವು ಈ ತೊಟ್ಟಲನ್ನು ಅಲ್ಲಿ ಇಲ್ಲಿ ಹಿಂದೆ ಕೂಡ ಈ ತೊಟ್ಟಲು ಮಮತೆಯ ತೊಟ್ಟಲು ಅಂತ ಆರಂಭ ಮಾಡಿದ್ದು, ಅಲ್ಲಿ ಇಲ್ಲಿ ಇಟ್ಟಿದ ಮೇಲೆ ಎಷ್ಟೋ ಮಕ್ಕಳ ಜೀವಗಳನ್ನು ಉಳಿಸಿದ್ದು ಅದು ಈ ಒಂದು ಮಮತೆ ತೊಟ್ಟಲೇ ಅದಕ್ಕೆ ವಿಶೇಷ ಅದನ್ನು ಕೊಡುಗೆ ನೀಡಿದೆ. ಮತ್ತು ಇತ್ತೀಚೆಗೇನು ಅಮ್ಮವರು ಹೇಳಿದ್ರು ಹುಲಸೂರು ಮತ್ತೊಂದು ಕಡೆ ಇದು ಯಾವ ಕಾರಣಕ್ಕೂ ಆಗಬಾರ್ದು. ಇಂಥ ಇದರಲ್ಲಿ ಎಲ್ಲರೂ ಜಾಗೃತಿ ವಹಿಸಬೇಕು. ಕೇವಲ ಅಧಿಕಾರಿಗಳು ಮಠಾಧೀಶರು ಅಷ್ಟೇ ಅಂತಲ್ಲ, ನಮ್ಮ ಕಣ್ಣೆದುರ ಡಾಕ್ಟರ್ ಅಬ್ದುಲ್ ಕಲಾಂ ಅವ್ರು ಹೇಳ್ತಾರೆ ಕಳ್ಳತನ ಮಾಡೋದು ತಪ್ಪಿಲ್ಲ ಅಂತ, ಕಳ್ಳತನ ಮಾಡೋದು ತಪ್ಪಿಲ್ಲ ಅಂತ. ಕಳ್ಳತನ ಮಾಡೋದನ್ನ ನೋಡಿ ಅವ್ರು ಸುಮ್ಮನೆ ಕೂಡ್ತಾರಲ್ಲ ಅವರು ಭಾಳ ದೊಡ್ಡ ತಪ್ಪು ಅಂತ. ದಿವಸ ನಾವು ಮಮತೆಯ ತೊಟ್ಟಿಲು ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಿಕ್ಕೆ ಮೂಲ ಕಾರಣ ಮತ್ತು ಹಿತಾಸಕ್ತಿಯಿಂದ ಹೇಳಿದಂಥ ನಮ್ಮ ಮಾನ್ಯ ಜಿಲ್ಲಾಧಿಕಾರಿ ಮೇಡಮ್ ಅವರೇ ಕಾರಣೀಭೂತರು. ಯಾಕಂದರೆ ಮಕ್ಕಳು ಈ ಥರ ಹೊಲದಲ್ಲಿ ಚರಂಡಿಯಲ್ಲಿ ಈ ಥರ ಮಕ್ಕಳು ಬಿಸಾಕ್ತಾ ಇರುವಂಥ ಪ್ರಕರಣಗಳು ನಮ್ಮ ಜಿಲ್ಲೆಯಲ್ಲಿ ಬಂದಾಗ ನಮ್ಮ ಮೇಡಮ್ ಅವರು ಕರೆದ್ಬಿಟ್ಟು ಈ ಥರ ಮಕ್ಕಳು ಬಿಡೋದ್ರಿಂದ ಮಕ್ಕಳ ಜೀವಕ್ಕೆ ಹಾನಿ ಆಗ್ತದೆ ಮತ್ತು ಆ ಥರ ಬಿಟ್ಟೋಗಿರೋ ಮಕ್ಕಳುಗಳು ಬದುಕಿರುವಂಥ ಎಕ್ಸಾಂಪಲ್ಸನ್ನು ಭಾಳ ಕಡಿಮೆ ಇದ್ದಾವೆ. ಹಾಗಾಗಿ ಈ ಥರ ನಾವೇನು ಮಮತೆ ತೊಟ್ಟಿಲ್ಲ ಅಂತ ಏನೋ ಇದೆಯಲ್ಲ ಅದನ್ನು ಮತ್ತೊಮ್ಮೆ ನಾವು ರೀಸ್ಟಾರ್ಟ್ ಮಾಡಿ ಮಗುವನ್ನ ಎಲ್ಲಿ ಬಿಸಾಡ್ದೇನೆ ಆ ಮಮತೆ ತೊಟ್ಟಿಲಲ್ಲಿ ಹಾಕುವಂಥ ಒಂದು ವ್ಯವಸ್ಥೆ ಮಾಡಬೇಕು, ಅದು ಜನರಿಗೆ ತಲುಪುವಂಥ ಒಂದು ಅವೇರ್ನೆಸ್ ಆಗಬೇಕು ಅಂತೇಳಿ ಮಾನ್ಯ ಮೇಡಮ್ ಅವರು ಹೇಳಿ ಆದೇಶದ ಮೇರೆಗೆ ನಾವು ಇವತ್ತು ಮಮತೆ ತೊಟ್ಟಿಲನ್ನು ಉದ್ಘಾಟನೆ ಮಾಡ್ತಾ ಇದ್ದೀವಿ. ಇದನ್ನು ಜಿಲ್ಲಾ ಆಡಳಿತದಿಂದ ಇಲ್ಲಿ ಇದು ಡ್ರೀಮ್ಸ್ ಮತ್ತು ಬಸ್ ಸ್ಟ್ಯಾಂಡಲ್ಲಿ ಇಟ್ಟಿದ್ದೀವಿ. ಅದೇ ರೀತಿಯಾಗಿ ಪ್ರತಿ ತಾಲೂಕದಲ್ಲಿ ಬಸವ ಕಲ್ಯಾಣ ಅಂಟು ಹುಮ್ನಾಬಾದ್ 5 ತಾಲೂಕಲ್ಲಿ ಬಸ್ ಸ್ಟ್ಯಾಂಡು ಮತ್ತು ತಾಲೂಕು ಆಸ್ಪತ್ರೆಗಳಲ್ಲಿ ಸಹ ಈ ಮಮತೆಯ ತೊಟ್ಟಿಲುಗಳನ್ನು ನಾವು ನಿರ್ಮಾಣ ಮಾಡ್ತಾ ಇದ್ದೀವಿ. ಅದು ಒಂದು ವಾರದಲ್ಲಿ ಎಲ್ಲ ತಾಲೂಕಾ ಕೇಂದ್ರ ಆಸ್ಪತ್ರೆಗಳಲ್ಲಿ ಮತ್ತು ಬಸ್ ಸ್ಟ್ಯಾಂಡ್ಗಳಲ್ಲಿ ಇರುತ್ತೆ. ಹಾಗಾಗಿ ಎಲ್ಲ ಜನಗಳು ಮಗುವನ್ನ ನಮಗೆ ಬೇಡವಾದ ಅಥವಾ ಆರ್ಥಿಕವಾಗಿ ಆಗಿರಲಿ ಅಥವಾ ಅನೈತಿಕವಾಗಿ ಅಥವಾ ಯಾವುದೇ ಸಮಸ್ಯೆಯಿಂದ ಬೇಡವಾದಂಥ ಮಗುವನ್ನು ಅದಕ್ಕೂ ಅದರ ಜೀವ ಕಳ್ಕೊಳ್ಳುವಂಥ ಸಿಚುವೇಶನ್ ಕಳಿಸ್ತೇನೆ ಅದು ಒಂದು ಸಮಾಜದ ಪ್ರಜೆಯಾಗಿ ಉತ್ತಮವಾಗಿ ಬೆಳೆದಿಕ್ಕೆ ಅವಕಾಶ ಮಾಡಿಕೊಡುವುದು ಪ್ರತಿಯೊಬ್ಬ ಪೇರೆಂಟ್ಸ್ ಕೈಯಲ್ಲದ. ಯಾಕಂದರೆ ಮಗುನ ಅಲ್ಲಿ ಹಾಕೋದ್ರಿಂದ ಮಗು ಡೆತ್ ಆಗುವಂಥದ್ದು ಆಗ್ತದೆ. ಹಾಗಾಗಿ ನಿಮಗೆ ಬೇಡವಾದಂಥ ಮಗು ಇತ್ತಂದರೆ ನೀವು ಯಾವುದೇ ಕಾರಣಕ್ಕೂ ಯಾವುದೇ ರಹಿತ ಪ್ರದೇಶದಲ್ಲಿ ಹಾಕದೇನೆ ಇಂಥ ಏನು ಮಮತೆಯ ತೊಟ್ಟಿಲು ಅಂತ ನಾವು ನಿರ್ಮಾಣ ಮಾಡಿದ್ದೀವಿ ಆ ತೊಟ್ಟಿಲಲ್ಲಿ ತಂದು ಹಾಕಿದರೆ ಆ ಮಗುವಿನ ಪೋಷಣೆ ಮತ್ತು ಪಾಲನೆಯನ್ನು ಸರ್ಕಾರನೇ ನೋಡ್ಕೊಳ್ಳುತ್ತೆ. ಹಾಗಾಗಿ ಯಾವುದೇ ಮಗುವಿನ ಜೀವ ಹಾನಿ ಆಗಬಾರ್ದು ಅನ್ನೋ ಉದ್ದೇಶದಿಂದ ಈ ಮಮತೆ ತೊಟ್ಟಿಲನ್ನು ನಾವು ಮಾಡ್ತಾ ಇದ್ದೀವಿ. ವಿಶ್ವ ಹಿಂದೂ ಪರಿಷತ್ ಬೀದರ್ ಜಿಲ್ಲಾ ಘಟಕದ ವತಿಯಿಂದ ನಗರದ ಶಿವನಗರದ ರಾಮಕೃಷ್ಣ ವಿವೇಕಾನಂದ ಆಶ್ರಮದ ಬ್ರಹ್ಮಾನಂದ ಭವನದಲ್ಲಿ ಆಯೋಜಿಸಿದ್ದ ಸಂತರ ಚಿಂತನಾಗೋಷ್ಠಿಯಲ್ಲಿ ಹಿಂದೂ ಸಮಾಜ ಎದುರಿಸುತ್ತಿರುವ ವಿವಿಧ ಸವಾಲುಗಳ ಕುರಿತು ವ್ಯಾಪಕ ಚರ್ಚೆ ನಡೆಯಿತು. ಹಿಂದೂ ಸಮಾಜದ ಒಗ್ಗಟ್ಟಿಗೆ ಸ್ವಧರ್ಮೀಯರಲ್ಲೇ ಭಿನ್ನಾಭಿಪ್ರಾಯಗಳು ಅಡ್ಡಿಯಾಗುತ್ತಿವೆ ಎಂಬ ಆತಂಕವನ್ನು ಸಂತರು ವ್ಯಕ್ತಪಡಿಸಿದರು. ಜಿಲ್ಲಾ ಮಠಾಧೀಶರ ಒಕ್ಕೂಟದ ಅಧ್ಯಕ್ಷರಾದ ಮೆಹಕರ್ ತಡೋಳ ಸಂಸ್ಥಾನದ ಶ್ರೀ ಡಾಕ್ಟರ್ ರಾಜೇಶ್ವರ್ ಶಿವಾಚಾರ್ಯ ಸ್ವಾಮೀಜಿ ಗೋಷ್ಠಿಯನ್ನು ಉದ್ಘಾಟಿಸಿ ಮಾತನಾಡಿದರು. ಭಾಷಣ ಮತ್ತು ಪ್ರವಾಸಕ್ಕೆ ಸೀಮಿತವಾಗದೆ ಸಮಾಜದ ಸಮಸ್ಯೆಗಳ ಮೂಲಕ್ಕೆ ಹೋಗಿ ಶಾಶ್ವತ ಪರಿಹಾರ ಕಂಡುಕೊಳ್ಳುವ ಅಗತ್ಯವಿದೆ ಎಂದರು. ಅಹಂಕಾರ, ಪ್ರತಿಷ್ಠೆ ಹಾಗೂ ಒಳಜಗಳಿಕೆಯಿಂದ ಧರ್ಮ ಮತ್ತು ಸಮಾಜ ವಿಭಜನೆಯಾಗುತ್ತಿದ್ದು ಎಲ್ಲರನ್ನೂ ಒಗ್ಗೂಡಿಸುವ ಸನಾತನ ಸಂಸ್ಕೃತಿಯನ್ನು ಉಳಿಸಬೇಕೆಂದು ಕರೆ ನೀಡಿದರು. ಭಾತಂಬರದ ಶ್ರೀ ಶಿವಯೋಗೇಶ್ವರ ಸ್ವಾಮೀಜಿ ಮಾತನಾಡಿ, ಹಿಂದೂ ಸಮಾಜ ಸಂಘಟಿತರಾಗಬೇಕಾದ ಅನಿವಾರ್ಯತೆ ಎದುರಾಗಿದೆ. ಸಮಾಜದ ಆಂತರಿಕ ಭಿನ್ನಾಭಿಪ್ರಾಯಗಳನ್ನು ಬಿಟ್ಟು ಒಗ್ಗಟ್ಟಿನಿಂದ ಸವಾಲುಗಳು ಎದುರಿಸಬೇಕೆಂದು ಹೇಳಿದರು. ಮುಚ್ಚಳಂಬದ ಶ್ರೀ ಪ್ರಣವಾನಂದ ಸ್ವಾಮೀಜಿ ಮಾತನಾಡಿ, ಜಾತಿ ಉಪಜಾತಿಗಳ ಹೆಸರಿನಲ್ಲಿ ಸಮಾಜವನ್ನು ವಿಭಜಿಸುವ ಪ್ರವೃತ್ತಿ ಹಿಂದೂ ಸಮಾಜದ ದುರ್ಬಲತೆಗೆ ಕಾರಣವಾಗಿದೆ. ನಾವೆಲ್ಲರೂ ಹಿಂದೂ ಎಂಬ ವಿಶಾಲ ಮನೋಭಾವ ಬೆಳೆಸಿಕೊಂಡಾಗ ಮಾತ್ರ ಸಮಸ್ಯೆಗಳಿಗೆ ಪರಿಹಾರ ಸಾಧ್ಯ ಎಂದು ಅಭಿಪ್ರಾಯಪಟ್ಟರು.
ವಿಎಚ್ಪಿ ಕ್ಷೇತ್ರದ ಧಾರ್ಮಿಕ ಪುಂಜ ಪ್ರಮುಖ ಬಸವರಾಜ್ ಹಿರೇಮಠ ಮಾತನಾಡಿ ಮತಾಂತರ, ಲವ್ ಜಿಹಾದ್, ಗೋಹತ್ಯೆ ಸೇರಿದಂತೆ ವಿವಿಧ ಸಾಮಾಜಿಕ ಸವಾಲುಗಳ ಕುರಿತು ಸಂತರು ಸಮಾಜಕ್ಕೆ ಮಾರ್ಗದರ್ಶನ ನೀಡಬೇಕಿದೆ ಎಂದು ಹೇಳಿದರು. ಗೋಷ್ಠಿಯಲ್ಲಿ ಮತಾಂತರ, ಲವ್ ಜಿಹಾದ್, ಗೋಹತ್ಯೆ, ಕುಟುಂಬ ವ್ಯವಸ್ಥೆಯ ಕುಸಿತ, ಸಂಸ್ಕೃತಿ ಮತ್ತು ಪರಂಪರೆಯಿಂದ ವಿಮುಖತೆ, ಜನಸಂಖ್ಯೆ ಏರುಪೇರು, ಜಾತಿ ಆಧಾರಿತ ವಿಭಜನೆ ಸೇರಿದಂತೆ ಹಲವು ಸಮಕಾಲೀನ ವಿಷಯಗಳ ಕುರಿತು ಚರ್ಚೆ ನಡೆಯಿತು. ಸಮಾಜದಲ್ಲಿ ಸಂಸ್ಕೃತಿ ಹಾಗೂ ಮೌಲ್ಯಗಳನ್ನು ಉಳಿಸುವಲ್ಲಿ ಸಂತರ ಪಾತ್ರ ಮಹತ್ವದಾಗಿದೆ ಎಂದು ಅಭಿಪ್ರಾಯ ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ರಾಮಕೃಷ್ಣ ವಿವೇಕಾನಂದ ಆಶ್ರಮದ ಸ್ವಾಮಿ ಜ್ಯೋತಿರ್ಮಯಾನಂದ ಮಹಾರಾಜ, ಹಲ್ಬರ್ಗದ ಶ್ರೀ ಹವಗಲಿಂಗೇಶ್ವರ ಶಿವಾಚಾರ್ಯ, ಶಿವನಗರದ ಶ್ರೀ ರಾಮಚೈತನ್ಯ ಮಹಾರಾಜ, ಗಡಿಗೌಡ್ಗಾಂವದ ಶ್ರೀ ಶಾಂತಲಿಂಗ ಶಿವಾಚಾರ್ಯ ಸೇರಿದಂತೆ ಹಲವು ಸಂತರು ತಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಂಡರು. ವಿಎಚ್ಪಿ ಜಿಲ್ಲಾ ಅಧ್ಯಕ್ಷ ವಿರಿಶೆಟ್ಟಿ ಖ್ಯಾಮ್ಯ ಅಧ್ಯಕ್ಷತೆ ವಹಿಸಿದ್ದರು. ಪರಿಷತ್ ಪ್ರಮುಖರಾದ ರಾಮಕೃಷ್ಣ ಸಾಳೆ, ಜೈ ಕಿಶನ್ ಬಿಯಾನಿ, ಅಂಬರೀಶ್ ಸುಲೇಗಾಂವ್, ಸತೀಶ್ ನೌಬಾದೆ, ಬಸವರಾಜ್ ಯದ್ಲಾಪುರ್, ಶ್ರೀಶೈಲ್ಯ ವಾತಡೆ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಚಿಂತನಾಗೋಷ್ಠಿಯಲ್ಲಿ ಜಿಲ್ಲೆಯ ವಿವಿಧ ಮಠಗಳ 35ಕ್ಕೂ ಹೆಚ್ಚು ಪೂಜ್ಯರು ಭಾಗವಹಿಸಿದರು. ಹಿಂದೂ ಸಮಾಜದ ಸಂಘಟನೆ, ಸಾಮಾಜಿಕ ಸಾಮರಸ್ಯ ಹಾಗೂ ಧಾರ್ಮಿಕ ಜಾಗೃತಿಗೆ ಸಂಬಂಧಿಸಿದಂತೆ ಸಲಹೆ ಸೂಚನೆಗಳನ್ನು ನೀಡಿದರು. ಈ ಕಡೆ ಗಣಪತಿ ಕೂಡ್ಸರ ಅವ ಅಂತಾನೆ ಗಣಪತಿ ಯಾಕೆ ಕೂಡ್ಸ್ಯಾರ ಇವರು ಅಂತ ಏನು ಹೇಳ್ಬೇಕು ಹೇಳಿ. ನಮ್ಮವನೇ ಒಬ್ಬ ಅಂತಾನ, ನಮ್ಮ ಒಬ್ಬ ಗಣಪತಿ ಕೂಡಿಸ್ತಾನೆ ಅಂತಾನೆ, ಗಣಪತಿ ಯಾಕೆ ಕೂಡಿಸ್ತೀರಿ, ಹಾಲು ಯಾಕೆ ಹಾಕಕ್ಕೆ ಹತ್ತೀರಿ, ಹಾಲು ಹಾಕರಿ ಎಲ್ಲ ಆಯ್ತದೇನೋ, ಏನೇನೋ ಹಾಲಿನ ಕತ್ತಿ ಹೇಳಿದ್ರೆ ಅವ್ರಂತಾರ ಅಲ್ಲಿ ಹಾಕ್ಬೇಡ್ರಿ. ಗೋ ಸೇವೆ, ಬೇಸಿಗೆ ಶಿಬಿರ, ಯುವ ಸಮಾವೇಶಗಳನ್ನು ನಡೆಸ್ತಾ ಇದೆ. ಇನ್ನು ಬರುವ ದಿನಗಳಲ್ಲಿ ವಿಧಾಯಕವಾದಂಥ ಎಲ್ಲ ಕಾರ್ಯಕ್ರಮಗಳಿಗೂ ಆಶ್ರಮ ಒಂದು ಸಹಕಾರವನ್ನು ಕೊಡುತ್ತೆ ಅನ್ನೋ ಮಾತನ್ನು ಹೇಳ್ತಾ ನನಗೆ ಬಹಳ ಆನಂದ ಆಯಿತು. ಜಿಲ್ಲೆಯ ಎಲ್ಲ ಪೂಜ್ಯರು ಒಂದು ರೀತಿ ವಸಂತ ಋತುವಿನ ಹಾಗೆ ಆ ಲೋಕಹಿತವನ್ನು ಬಯಸ್ತಕ್ಕಂಥ, ಸಮಾಜಕ್ಕಾಗಿ, ಸಂಸ್ಕೃತಿಗಾಗಿ, ಧರ್ಮಕ್ಕಾಗಿ ಸಮರ್ಪಣೆ ಮಾಡಿದಂಥ ಇಷ್ಟೆಲ್ಲ ಪೂಜ್ಯರು ಇವತ್ತು ನಮ್ಮ ಮಠಕ್ಕೆ ಆಗಮಿಸಿದ ನನಗಂತೂ ವೈಯಕ್ತಿಕವಾಗಿ ಒಂದು ಧನ್ಯತೆಯನ್ನು ನೀಡಿದೆ. ಹಾಗಾಗಿ ಇವತ್ತು ಈ ಸುದಿನ ಧನ್ಯವಾದಂಥ ದಿನ ಅಂತ ನಾನು ಭಾವಿಸ್ತೀನಿ. ಎಲ್ಲ ಪೂಜ್ಯರಿಗೂ ನಾನು ಅನಂತ ಕೋಟಿ ಪ್ರಣಾಮಗಳನ್ನು ಸಲ್ಲಿಸ್ತಾ ತಮ್ಮೆಲ್ಲರಿಗೂ ಅನಂತ ಧನ್ಯವಾದಗಳನ್ನು ಅರ್ಪಿಸ್ತೀನಿ. ಸಂತರ ಚಿಂತನ ಗೋಷ್ಠಿಯನ್ನು ನಮ್ಮ ಬೀದರ್ ನಗರದಲ್ಲಿ ಶ್ರೀ ವಿವೇಕಾನಂದ ಆಶ್ರಮದಲ್ಲಿ ಇವತ್ತು ರಾಮಕೃಷ್ಣ ವಿವೇಕಾನಂದ ಆಶ್ರಮದಲ್ಲಿ ನಡೀತು. ಇವತ್ತು ಬೀದರ್ ಜಿಲ್ಲೆಯ ಎಲ್ಲ ಸಂತರು, ಎಲ್ಲ ಹಿರಿಯ ಸಂತರು ಇವತ್ತು ಸುಮಾರು 40 ಜನ ಸಂತರನ್ನು ಇವತ್ತು ಬಂದು ಇಡೀ ನಮ್ಮ ಧರ್ಮದ ಜಾಗೃತಿ ಸಲುವಾಗಿ ನಮ್ಮ ಹಿಂದೂ ಸಂತರು ಏನು ಮಾಡಬೇಕಂತೇಳಿ ಇವತ್ತು ನಾವು ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದೆವು. ಅತಿ ಒಳ್ಳೆಯ ಒಂದು ಬೆಳವಣಿಗೆ, ಒಳ್ಳೆಯ ಒಂದು ಉಲ್ಲಾಸ, ಉತ್ಸಾಹ ಇವತ್ತು ಯುವಕರಿಗೆಂಬುದು ಇಡೀ ನಮ್ಮ ವಿಶ್ವ ಹಿಂದೂ ಪರಿಷತ್ ಟೀಮಿಗೆ ತುಂಬಿದರು. ಇಡೀ ಬೀದರ್ ಜಿಲ್ಲೆ ಕೂಡ ನಾವು ಕೂಡ ಇವತ್ತು ಪ್ರತಿಯೊಂದು ಓಣಿ ಹೋಗಿ ಈ ಸಮಾಜದ ಜಾಗೃತಿ ಮಾಡ್ತಕ್ಕಂಥ ಒಂದು ಮಾತನ್ನು ಕೂಡ ಅವ್ರು ಹೇಳಿದರು. ಅದಕ್ಕೆ ಇಡೀ ನಮ್ಮ ವಿಶ್ವ ಹಿಂದೂ ಪರಿಷತ್ ಬೀದರ್ ಜಿಲ್ಲಾ ವತಿಯಿಂದ ಅವರಿಗೆ, ಇಡೀ ನಮ್ಮ ಬೀದರ್ ಜಿಲ್ಲೆಯ ಎಲ್ಲ ಸಂತರಿಗೆ, ಪೂಜ್ಯರಿಗೆ, ನಮ್ಮ ಸ್ಥಳ ಅವಕಾಶ ಮಾಡಿಕೊಟ್ಟ ರಾಮಕೃಷ್ಣ ಆಶ್ರಮದ ಜ್ಯೋತಿರ್ಮಯಾನಂದ ಸ್ವಾಮೀಜಿಯವರು ಕೂಡ ಅನಂತ ಧನ್ಯವಾದಗಳು ಹೇಳ್ತೇವೆ. ಯಾಕಂದರೆ ಇವತ್ತು ಅವರು ಇಂಥ ಒಂದು ಒಳ್ಳೆಯ ಸಿಟಿ ಮಧ್ಯದಲ್ಲಿ ಇಂಥದ್ದೊಂದು ದೊಡ್ಡ ಜಾಗವನ್ನು ಕೊಟ್ಟು ನಮ್ಮ ಸಹಕಾರ ಕೊಟ್ಟು ಕಾರ್ಯಕ್ರಮ ನಡೆಸಿಕೊಟ್ಟಿದ್ದಾರೆ. ಹಾಗೆ ನಮ್ಮ ಪತ್ರಕರ್ತರಿಗೂ, ಹಾಗೆ ನಮ್ಮ ಬಂದಂಥ ಎಲ್ಲ ವಿಶ್ವ ಹಿಂದೂ ಪರಿಷತ್ತಿನ ಕಾರ್ಯಕರ್ತರಿಗೂ, ಭಕ್ತಾದಿಗಳಿಗೂ, ಹಿಂದೂ ಅಭಿಮಾನಿಗಳಿಗೂ ನಾವು ಅವ್ರಿಗೆಲ್ಲರಿಗೂ ಶುಭ ಕೋರ್ತೀನಿ. ಎಲ್ಲರಿಗೂ ಜಯವಾಗಲಿ ಅಂಥೇಳಿ ನನ್ನ ಬೀದರ್ ನಗರದ ಕೆಬಿ ರಸ್ತೆಯಲ್ಲಿ ವೆಂಕಟೇಶ್ ಮತ್ತು ರಾಘವೇಂದ್ರ ಮಾಲೀಕತ್ವದ ಶ್ರೀ ಸಾಯಿ ಹಾಟ್ ಚೀಪ್ಸ್ ಅಂಡ್ ಸ್ವೀಟ್ ಅಂಗಡಿಯ ಮುಖಂಡರಾದ ಸೋಮಶೇಖರ್ ಪಾಟೀಲ್ ಗಾದ್ಗಿ ರಿಬನ್ ಕಟ್ ಮಾಡುವ ಮೂಲಕ ಉದ್ಘಾಟಿಸಿದರು. ಸುಮಾರು 20 ರಿಂದ 30 ವರ್ಷಗಳಿಂದ ಬೀದರ್ನಲ್ಲಿ ಇವರ ಅಂಗಡಿ ಇದೆ. ಇದು ಅವರ 2ನೇ ಅಂಗಡಿ ತೆರೆಯಲಾಗಿದೆ. ಈ ಸಂದರ್ಭದಲ್ಲಿ ವಿಶ್ವ ಹಿಂದೂ ಪರಿಷತ್ತಿನ ರಾಮಕೃಷ್ಣ ಸಾಳೆ, ಅಶೋಕ್ ರೈಜಂತಲ್, ರೋಲೆಕ್ಸ್ ನಾರಾಯಣ್ ಸೇರಿದಂತೆ ಹಲವಾರು ಗಣ್ಯರು ಭಾಗವಹಿಸಿದರು. ಬಂದಂಥ ಅತಿಥಿಗಳಿಗೆ ಶಾಲು ಹೊದಿಸಿ ಹೂವಿನ ಹಾರ ಹಾಕಿ ಸನ್ಮಾನಿಸಿದರು. ಇವರ ಈ ಕುಟುಂಬದ ಬಂಧು ಮಿತ್ರರು ಸೇರಿದಂತೆ ಹಲವರು ಸೇರಿದರು. ಸರಿ
मैदानचं बैठ वगैरे बैठतो सर एक मिल्क की कैसी 20 रुपये एक पीस 20 का ये वाले ना हाँ बेटा वो चिप्स थी ना 2 पैकेट बेटा वो वाला हीरा वाली दी फोटो ये क्या है? ಒಳಗೆ ನಿಂತ್ರಿ ಇವತ್ತಿನ ದಿವಸ ನಾವಿಲ್ಲಿ ಹೊಸ ಅಂಗಡಿ ಇದು ಸ್ವೀಟ್ ಮಾರ್ಟು ಚಿಪ್ಸು ದುಕಾನ್ ಸಾಯಿ ಹಾಟ್ ಚಿಪ್ಸ್ ಅಂತ ಹೇಳಿದು ಶಾಪ್ ಓಪನಿಂಗಿಗೆ ಇಲ್ಲಿ ಬಂದಿದೆ ಎಲ್ಲಿ KB ವೃತ್ತ ಹತ್ರ. ಆ್ಯಕ್ಚುಲಿ ಇದು ಬ್ರಾಂಚ್ ಆಫೀಸು, ಇವ್ರ ಮೇನ್ ಫ್ಯಾಕ್ಟ್ರಿ ಇರೋದು ನಮ್ಮದು ಸಾಯಿ ಕಾಲನಿದಾಗ. ಸುಮಾರು 50 ವರ್ಷದಿಂದ ಅವ್ರು ವೆಂಕಟೇಶ್ ಅವರು ಇದೇ ಕೆಲಸದಲ್ಲಿ ಇದ್ದಾರೆ. ಅವ್ರ ಫೌಂಡರ್ ಇದು ಚಿಪ್ಸು ಇದ್ರದ್ದು. ಮತ್ತು ಇಲ್ಲಿ ಏನೋ ಡಿಸ್ಪ್ಲೇ ಅದ, ಇದ್ರೆ 70% ಆಲ್ಮೋಸ್ಟ್ ಎಲ್ಲ ಇವ್ರ ಸ್ವಂತ ಮ್ಯಾನುಫ್ಯಾಕ್ಚರಿಂಗೇ ಅದ. 50 ವರ್ಷದಿಂದ ಇವ್ರಿಗೆ ಅನುಭವನೂ ಅದ. ಇವತ್ತು ಅವ್ರ ಮಗನಿಗೆ ಇದೊಂದು ಶಾಪ್ ಓಪನ್ ಮಾಡಿಕೊಟ್ರೆ ದೇವ್ರು ಅವ್ರು ಮುಂದೆ ಬರೋಂಥ ದಿನದಲ್ಲಿ ಅವ್ರಿಗೆ ಆಯುಷ್ಯ ಆರೋಗ್ಯ ಎಲ್ಲ ಕೊಡಲಿ. ಈ ಕೆಲಸ ಅವ್ರಿಗೆ ಈ ಬಿಸ್ನೆಸ್ ಅವ್ರಿಗೆ ಸಕ್ಸಸ್ ತಂದು ಕೊಡಲಿ ಅಂಥೇಳಿ ನನ್ನ ಕಡೆಯಿಂದ ಅವ್ರಿಗೆ ಹಾರೈಸಿ ನನ್ನ ಕಡೆಯಿಂದ ಅವ್ರಿಗೆ ಶುಭ ಕೋರಿತೀನಿ. ಎಲ್ಲರಿಗೂ ನಮಸ್ಕಾರ. ಸುಮಾರು ವರ್ಷಗಳಿಂದ ಈ ವ್ಯವಹಾರವನ್ನು ಮಾಡ್ತಾ ಬರ್ತಾ ಇದ್ದಾರೆ. ಹಾಟ್ ಚಿಪ್ಸ್ ವ್ಯವಹಾರ ತುಂಬ ಚೆನ್ನಾಗಿ ಅವರು ಮಾಡ್ಕೊಂಡು ಬರ್ತಾ ಇದ್ದಾರೆ. ಅವ್ರ ವ್ಯಕ್ತಿತ್ವ ಹೀಗಿದೆ, ಹಲವಾರು ಸಾಮಾಜಿಕ ಕಾರ್ಯಗಳನ್ನು ತಮ್ಮನ್ನು ತೊಡಗಿಸ್ಕೊತಾರೆ. ಧಾರ್ಮಿಕ ಕಾರ್ಯಕ್ರಮಗಳೆಲ್ಲ ಅವರು ಮುಂಚೂಣಿಯಲ್ಲಿ ಇರ್ತಾರೆ. ಹೀಗೆಲ್ಲ ಇದ್ದುಕೊಂಡು ಅವ್ರ ವ್ಯವಹಾರವನ್ನು ತಮ್ಮ ಮಕ್ಕಳಿಗಾಗಿ ಒಂದು ಹೊಸ ಅಂಗಡಿಯನ್ನು ಓಪನ್ ಮಾಡಿ ಇಲ್ಲಿ KB ಹತ್ತಿರ ಇರುವಂಥ ಈ ಕಾಂಪ್ಲೆಕ್ಸಲ್ಲಿ ಒಳ್ಳೆಯ ಡಿಸ್ಪ್ಲೇಗಳನ್ನು ಹಾಕಿಕೊಂಡು ಇಲ್ಲೇ ಕೆಲವು ವಿಷಯಗಳನ್ನು ಕೆಲವು ಐಟಮ್ಗಳನ್ನು ಮ್ಯಾನುಫ್ಯಾಕ್ಚರ್ ಮಾಡುವಂಥ ವ್ಯಕ್ತಿತ್ವ ಅವ್ರದ್ದಾಗಿದೆ. ಹೀಗಾಗಿ ಅವರಿಗೆ ಭಗವಂತನು ಆಯುಷ್ಯ ಆರೋಗ್ಯ ಭಾಗ್ಯ ಸಿರಿ ಸಂಪತ್ತು ಎಲ್ಲವೂ ಕೊಟ್ಟು ಕಾಪಾಡಲಿ ಅಂತೇಳಿ ಕೇಳಿಕೊಂಡು ಇಲ್ಲಿ ಶಾಪಿಗೆ ಒಳ್ಳೆ ವ್ಯವಹಾರ ಮತ್ತು ಇದರಲ್ಲಿ ಸಕ್ಸಸ್ ಸಿಗಲಿ, ಯಶಸ್ಸು ಸಿಗಲಿ ಅಂತೇಳಿ ನಾನು ದೇವರಲ್ಲಿ ಪ್ರಾರ್ಥಿಸ್ತೀನಿ. साई हॉट चिप्स एंड स्वीट्स हम नया शॉप ओपन करते हैं. हम ऑलरेडी हमारा ये सेकंड ब्रांच है. फर्स्ट ब्रांच हमारा नंदी पेट्रोल नियर नया कमान के पास है. 50 ईयर से हम ये सर्विस में हैं. बीदर में फर्स्ट चिप्स लाए से हम हैं यहाँ. एक बार हमारा शॉप विजिट करिए नियर KB रोड. बहुत सारे डिफरेंट वेराइटीज़ है हमारे पास यहाँ पर. ओन मैन्युफैक्चरिंग है हमारे यहाँ पे. पीछे पूरा मैन्युफैक्चर यहीं पे करते हैं हम. एक बार ज़रूर विजिट करें. बनाना चिप्स है, पोटैटो चिप्स है, करेला चिप्स है और मुरकुल में ऑल वेराइटी ऑफ जिंजर चिप्स है और ऑल वेराइटीज़ ऑफ चिप्स, ऑल वेराइटीज़ ऑफ नमकीन एंड ऑल वेराइटीज़ ऑफ स्वीट्स. पूरा चकली जितना भी आइटम है सब मिलेगा हमारे पास. ಎಲ್ಲರೂ ಬಂದಾರೆ. ನಮ್ಗೆ ಎಲ್ಲ ವೆರೈಟೀಸ್ ಸಿಗ್ತದೆ ನಮ್ಮಲ್ಲಿ. ನಮ್ಮದೊಂದು 50 ವರ್ಷದಿಂದ ಬಿಸಿನೆಸ್ ಆಗಿದ್ದೇವೆ. ನಮ್ಮ ಮಕ್ಕಳಿಗೆ ಒಳ್ಳೆಯ ಕಲ್ಯಾಣ ಆಗಂತೇಳಿ ಆಶೀರ್ವಚನೆ ಮಾಡತ್ತೀವಿ. ಬರೋಬ್ಬರು ಹೊಲಿಸ್ಕೊತಾರೆ. ನಮ್ಮ ಮಕ್ಕಳು ನಡ್ಸ್ಕೊಂಡು ಹೋಗ್ತಾರೆ. ಇಲ್ಲಿವರೆಗೆ ಸುದ್ದಿ ಕೊಟ್ಟಿದ್ದು ರಾಣಿಕೋಟೆ. ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.